ಡಾಕ್ಟ್ರೇ, ನಾನೀಗ 8th ಮಂತ್ ಪ್ರೆಗ್ನೆಂಟ್. ನನಗೆ ಕೈಕಾಲು ಮತ್ತು ಹೊಟ್ಟೆ ಭಾಗದಲ್ಲಿ ತುರಿಕೆ ಜಾಸ್ತಿ ಇದೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಇವ್ರು ಕ್ವೆಶನ್ ಕೇಳ್ತಿದ್ದಾರೆ. ಪ್ರೆಗ್ನೆನ್ಸಿಯಲ್ಲಿ ಇಚ್ಚಿಂಗ್ ಯಾಕಾಗುತ್ತೆ, ಯಾವಾಗ ಸೀರಿಯಸ್ ಆಗ್ಬೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಬಹಳಷ್ಟು ಗರ್ಭಿಣಿಯರು ಇದನ್ನ ಸ್ಕಿನ್ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಯಾವಾಗಲೂ ಅಷ್ಟು ಸಿಂಪಲ್ ಅಲ್ಲ. ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಎಫೆಕ್ಟ್ನಿಂದ ಕೆಲವೊಮ್ಮೆ ಲಿವರ್ ಚೇಂಜಸ್ ಆಗಿ ಬೈಲ್ ಆಸಿಡ್ಸ್ ಜಾಸ್ತಿ ಆದರೆ ಇಚ್ಚಿಂಗ್ ಬರ್ಬೋದು. ಇದನ್ನ ಪ್ರೆಗ್ನೆನ್ಸಿ ಕೋಲೆಸ್ಟೆಸಿಸ್ ಅಂತ ಹೇಳ್ತೀವಿ. ಈ ಕಂಡೀಷನ್ ಸೀರಿಯಸ್ ಯಾಕೆ ಅಂದರೆ ತಾಯಿಗೆ ಜಾಂಡಿಸ್ ಬರ್ಬೋದು, ಮಗುವಿಗೆ ಸ್ಟ್ರೆಸ್ ಆಗೋದು, ಪ್ರೀಟರ್ಮ್ ಡೆಲಿವರಿ ರಿಸ್ಕ್ ಆಗುವಂಥದ್ದು, ತುಂಬ ಸಿವಿಯರ್ ಕೇಸ್ನಲ್ಲಿ ಹೊಟ್ಟೆ ಒಳಗಡೆನೆ ಬೇಬಿ ಲಾಸ್ ಆಗ್ಬೋದು. ಹಾಗಾದರೆ ನೀವೇನು ಮಾಡಬೇಕು? ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಪ್ರಕಾರ ಮೆಡಿಸಿನ್ ಸ್ಟಾರ್ಟ್ಸ್ ಮಾಡ್ತಾರೆ. ಬೇಬಿ ಸೇಫ್ ಆಗಿರ್ಬೇಕಂದ್ರೆ ರೆಗ್ಯುಲರ್ ಚೆಕಪ್, ಸ್ಕ್ಯಾನ್ಸು, NST ಮಾನಿಟರ್ ಮಾಡ್ತಾರೆ. ಸಿವಿಯರ್ ಆಗಿದ್ರೆ ಡೆಲಿವರಿ ಟೈಮಿಂಗ್ ಅರ್ಲಿ ಪ್ಲಾನ್ ಮಾಡ್ಬೋದು. ಲೂಸ್ ಕಾಟನ್ ಡ್ರೆಸ್ ಹಾಕೋದು, ತಣ್ಣೀರು ಸ್ನಾನ ಮಾಡೋದು ಸ್ವಲ್ಪ ರಿಲೀಫ್ ಕೊಡ್ಬೋದು. ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಪ್ರೆಗ್ನೆನ್ಸಿ ಬಗ್ಗೆ ಸಿಂಪಲ್ ಆಗಿ ಯೂಸ್ಫುಲ್ ಮಾಹಿತಿ ಬೇಕಂದ್ರೆ ಎಸ್ ಅಂತ ಕಮೆಂಟ್ನಲ್ಲಿ ಟೈಪ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಯಾರಿಗಾದರೂ ಉಪಯೋಗ ಆಗಬೇಕು ಅನಿಸಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ.